ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷ ವಾಗ್ಜಾಡ್ಯ ಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಕ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 16 ಸರ್ಗಗಳ ಸುಮಧ್ವ ವಿಜಯದ ಪ್ರವಚನ ಮಾಲಿಕೆ ಮುಕ್ತಾಯವಾಗಿದೆ. ಆ ಮಧ್ವ ವಿಜಯಕ್ಕೂ ಮೂಲವಾಗಿರುವಂತಹ ಅನೇಕ ವಿಷಯಗಳು ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ ವಾಯುದೇವರ ಮಹಿಮೆಗಳು ಬಂದಿವೆ. ಆ ಪುರಾಣ ಮತ್ತು ಉಪನಿಷತ್ತುಗಳಲ್ಲಿ ಬಂದಿರುವ ಒಂದೆರಡು ಮಹಿಮೆಯನ್ನು ನಿರೂಪಣೆ ಮಾಡಿ ಮುಕ್ತಾಯ ಮಾಡ್ತೇನೆ. ಇನ್ನು ಬಹಳೊತ್ತು ಇಲ್ಲ, ಸಮಯಕ್ಕೆ ಎಲ್ಲವೂ ಸರಿಯಾಗಿ ನಡೀತಾ ಹೋದರೆ ಮುಂದಿನ ಕಾರ್ಯಕ್ರಮಗಳಲ್ಲಿ ನಡೀತದೆ. ನಮ್ಮ ತಂದೆಯವರ ಅಧ್ಯಕ್ಷೀಯ ಭಾಷಣ ಒಂದಾಗಬೇಕಾದ್ರಿಂದ ನಾನು ಬೇಗನೆ ಮುಗಿಸುವ ಪ್ರಯತ್ನವನ್ನು ಮಾಡ್ತೇನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಪುರುಷೋತ್ತಮತ್ವವನ್ನೇ ಹೇಳಿಕೊಡ್ತಾನೆ. ದೇವರಂತಾನೆ, ನಾನು ಪುರುಷೋತ್ತಮನಾಗಿದ್ದೇನೆ. ಯಾಕೆ ನಾನು ಪುರುಷೋತ್ತಮನಾಗಿದ್ದು ಅಂದರೆ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಇದು ಭಗವದ್ಗೀತೆಯಲ್ಲಿ ಬಂದಿರುವ ಒಂದು ಮಾತು. ಇದರ ಮುಂದೆ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ ಅನ್ನುವ ಮಾತುಗಳು. ಈ ಮಾತುಗಳೆಲ್ಲವೂ ಕೂಡ ಭಗವಂತನ ಉತ್ತಮತ್ವವನ್ನ, ಸರ್ವೋತ್ತಮತ್ವವನ್ನು ಹೇಳಲಿಕ್ಕೆ ಹೊರಟಂತೆ ವಾಯುದೇವರ ಜೀವೋತ್ತಮತ್ವವನ್ನು ಹೇಳುವಂತಹ ಮಾತುಗಳು. ಈ ಶ್ಲೋಕಗಳನ್ನು ನೋಡಿದಾಗ ಎಲ್ಲಿ ನಮಗೆ ವಾಯುದೇವರ ಜೀವೋತ್ತಮತ್ವ ಅರ್ಥ ಆಗಬೇಕು, ಎಲ್ಲಿ ಬರ್ತದೆ ಅನ್ನೋದು ತಿಳಿಯೋದಿಲ್ಲ. ಎಲ್ಲಿ ಬರ್ತದೆ ಅಂತ ತಿಳಿಯೋದಿಲ್ಲ. ಹಾಗೆ ತಿಳಿಯದೇ ಇದ್ದಾಗ ಇದು ಸ್ವಲ್ಪ ನಿಧಾನಕ್ಕೆ ಆಲೋಚನೆ ಮಾಡಿ ನೋಡಿದ್ರೆ ಅರ್ಥ ಆಗುತ್ತೆ. ಕೃಷ್ಣ ಹೇಳಿದ್ದು ಒಂದು ಅರ್ಥವನ್ನು ನೋಡಿದ್ದೇವೆ, ಒಂದು ಅರ್ಥವನ್ನು ಪ್ರಸಿದ್ಧವಾದದ್ದು ನಾವು ಕೇಳಿದ್ದೇವೆ. ಏನ್ ಪ್ರಸಿದ್ಧವಾದ ಅರ್ಥ? ದ್ವಾವಿಮೌ ಪುರುಷವು ಲೋಕೆ, ಇಬ್ಬರು ಪುರುಷರಿದ್ದಾರೆ. ಕ್ಷರಃ ಅಕ್ಷರ ಏವಚ, ಕ್ಷರ ಪುರುಷರು ಅಕ್ಷರ ಪುರುಷರು ಅನ್ನುವಂಥವರು ಇಬ್ಬರಿದ್ದಾರೆ. ಯಾರವರು ಕ್ಷರ ಪುರುಷರು ಅಂತ ಕೇಳಿದರೆ ತಕ್ಷಣಕ್ಕೆ ಉತ್ತರ ಹೇಳ್ತೇವೆ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ನಾವೆಲ್ಲ ಏನಿದ್ದೇವಲ್ಲ ಇದು ಕ್ಷರ ಪುರುಷರು. ಅಕ್ಷರ ಪುರುಷರು ಯಾರು ಅಂತ ಕೇಳಿದ್ರೆ, ಮಹಾಲಕ್ಷ್ಮಿ ಇದ್ದಾಳಲ್ಲ ಇವಳು ಅಕ್ಷರ ಪುರುಷರು. ಇದು ತುಂಬ ಹೇಳ್ತಾ ಹೇಳ್ತಾ ಬಂದು ಹಳತಾಗಿ ಹೋಗ್ಬಿಡ್ತೀಗ. ಸ್ವಲ್ಪ ಚೇಂಜ್ ಮಾಡ್ಬೇಕು. ಇಲ್ಲದೆ ಇದ್ರೆ ಏನಾಗತ್ತೆ ಅಂದ್ರೆ, ಜನ ಒಂದೇ ಕೇಳಿ ಕೇಳಿ ಬೋರ್ ಆಗ್ಬಿಡ್ತಾರೆ. ನಿತ್ಯ ಹೋಳಿಗೆ ತಿನ್ಲಿಕ್ಕೆ ಆಗಂಗಿಲ್ಲ, ಸ್ವಲ್ಪ ಉಪ್ಪಿನಕಾಯಿ ನೋಡಬೇಕಾಗ್ತಿರ್ತದೆ. ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಏನ್ ಚೇಂಜ್ ಮಾಡೋಣ ಅಂತಂದ್ರೆ, ಈ ಶ್ಲೋಕಕ್ಕೆ ವಾಯುದೇವರ ಪರವಾಗಿ ಅರ್ಥವನ್ನೇ ಹೇಳ್ಬೋಣಂತೆ. ಹೇಗೆ ಹೇಳ್ಬೇಕು ವಾಯುದೇವರ ಪರವಾಗಿ? ಇಲ್ಲಿ ವಾಯುದೇವರ ಹೆಸರೇ ಇಲ್ಲ. ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಅಂತ ಹೇಳಿದ್ದಾರೆ. ಆದರೆ ಪುರುಷರಿಬ್ಬರು, ಕ್ಷರ ಪುರುಷರು ಅಕ್ಷರ ಪುರುಷರು ಅಂತ ಇದ್ದವರಿಬ್ಬರು ಅಲ್ವಾ? ಕ್ಷರ ಪುರುಷರು ಅಕ್ಷರ ಪುರುಷರು ಅಂತನ್ನುವಲ್ಲಿ ಮೊದಲು ಪುರುಷ ಶಬ್ದದ ಅರ್ಥ ಏನು? ನಾವೇನ್ ತಿಳಿದಿದ್ದೇವೆ ಪುರುಷ ಅಂತಂದ್ರೆ ಗಂಡಸು ತಿಳ್ಕೊಂಡಿದ್ದೀವಿ. ಹೆಂಗಿದೆ ಅಂದ್ರೆ, ಶಬ್ದ ಎಷ್ಟು ಕೆಡ್ತಾ ಕೆಡ್ತಾ ಬರ್ತಾ ಹೋಗ್ತದೆ ಅನ್ಲಿಕ್ಕೆ ಇದು ಅರ್ಥ. ಮೊದಲು ಪುರುಷ ಅಂತನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಇತ್ತು, ಆ ಜೀವರು ಅಂತ ಅರ್ಥ. ಅದು ಕ್ರಮೇಣ ಬಳಕೆ ಒಳಗೆ ಎಲ್ಲಿಗೆ ಬಂತು? ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ ಬಂತು. ಉಳಿದವರಿಗೆ ಸ್ತ್ರೀ ಅಂತ ಮಾಡಿಟ್ಬಿಟ್ರು. ಪುರುಷ ಅಂದ್ರೆ ಗಂಡಸು ಅಂತೂ ಅರ್ಥ ಅಲ್ಲ, ಪುರುಷ ಅಂದ್ರೆ ಸ್ತ್ರೀ ಅಲ್ಲ ಅಂತೂ ಅರ್ಥ ಅಲ್ಲ. ಪುರುಷ ಅಂತನ್ನೋ ಶಬ್ದಕ್ಕೆ ನಿಜವಾದ ಅರ್ಥ ಏನ್ ಗೊತ್ತಾ? ಆಚಾರ್ಯರು ಯಂಹಿನವ್ಯಥಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಅಂತನ್ನುವ ಭಗವದ್ಗೀತೆಯ ವ್ಯಾಖ್ಯಾನವನ್ನ ಮಾಡ್ತಾ ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳುತ್ತಾರೆ. ಪುರುಷ ಅಂತ ಯಾರಿಗೆ ಕರಿಬೇಕು? ಪುರು ಬ್ರಹ್ಮ ಗುಣಾಧಿಕ್ಯ ತಜ್ಞಾನಾತ್ ಪುರುಷ ಸ್ಮೃತಃ. ಪುರು ಅಂದ್ರೆ ಪರಮಾತ್ಮ. ಪುರು ಅಂದ್ರೆ ಪರಮಾತ್ಮ. ಯಾಕೆ ದೇವರಿಗೆ ಪುರು ಅಂತಾರಂದ್ರೆ, ಪೂರ್ಣನಾದದ್ದರಿಂದ ದೇವರು ಪುರು. ಅವನ ಜ್ಞಾನ ಮಾಡಿಕೊಂಡವರು ಯಾರಿದ್ದಾರೋ ಅವರನ್ನ ಪುರುಷ ಅಂತ ಕರಿಬೇಕಂತೆ. ಎಲ್ಲರನ್ನು ಹೊರದು ಹಾಕ್ಬಿಟ್ರು.
ನಾವು ತಿಳ್ಕೊಂಡ ಪುರುಷನೇ ಬೇರೆ ಇದ್ದ, ಆಚಾರ್ಯ ಕೈಯಲ್ಲಿ ಸಿಕ್ಕ ಪುರುಷನೇ ಬೇರೆಯಾದ. ಆಚಾರ್ಯ ಕೈಯಲ್ಲಿ ಸಿಕ್ಕದ್ದೇನು ಅಂದ್ರೆ, ಯಾರಿಗೆ ದೇವರ ಜ್ಞಾನ ಇದೆಯೋ, ಸಾಕ್ಷಾತ್ಕಾರವಾಗಿದೆಯೋ, ಯಾರು ಅಂತರಂಗದಲ್ಲಿ ಭಗವಂತನನ್ನ ಕಾಣ್ತಾರೋ ಅವರನ್ನ ಪುರುಷ ಅಂತ ಕರೀಬೇಕು ಅಂತ. ಅದು ಸ್ತ್ರೀ, ಲೋಕದಲ್ಲಿ ಸ್ತ್ರೀ ಆಗಿರಬಹುದು, ಲೋಕದಲ್ಲಿ ಪ್ರಾಣಿ ಪಕ್ಷಿಗಳಾಗಿರಬಹುದು, ಲೋಕದಲ್ಲಿ ಬೇರೆ ವರ್ಣದವನಾಗಿರಬಹುದು, ಯಾರೇ ಆಗಿದ್ರು, ಯಾರು ಭಗವಂತನನ್ನ ಕಾಣ್ತಾರೋ ಅಂತರಂಗದಲ್ಲಿ ಅವನನ್ನ ಪುರುಷ ಅಂತ ಕರೀಬೇಕು ಅಂತ ಹೇಳ್ತಾರೆ. ಪುರು ಬ್ರಹ್ಮ ಗುಣಾಧಿಕ್ಯ ತಜ್ಞಾನಾತ್ ಪುರುಷ ಸ್ಮೃತಃ. ಸರಿ ಆಯ್ತು, ಈಗ ಪುರುಷ ಅಂದ್ರೆ ದೇವರನ್ನ ಕಂಡವರು ಅಂತಾಯ್ತು, ದೇವರ ಜ್ಞಾನ ಇದ್ದವರು ಅಂತಾಯ್ತು. ಮುಂದೆ ಏನು ಅಂದ್ರೆ, ಅಕ್ಷರ ಮತ್ತು ಅಕ್ಷರ ಎಂಬುವ ವಿಶೇಷಣಗಳಿದೆಯಲ್ಲ, ಅದನ್ನ ಇದು ಜೋಡಿಸ್ಬಿಡ್ರಿ. ಇವಾಗ ಕ್ಷರ ಅಂದ್ರೆ ನಾಶವಾಗುವ, ಅಕ್ಷರ ಅಂದ್ರೆ ನಾಶವಾಗದ. ಕ್ಷರ ಅಂದ್ರೆ ನಾಶವಾಗುವ, ಅಕ್ಷರ ಅಂದ್ರೆ ನಾಶವಾಗದ. ನಾಶವಾಗದ ಜ್ಞಾನ ಉಳ್ಳವರು ಯಾರೋ ಅವರು ಒಬ್ರು ಪುರುಷರು, ನಾಶವಾಗುವ ಜ್ಞಾನ ಯಾರೋ ಅವರೊಬ್ರು ಪುರುಷರು ಅಂತಾಯ್ತು. ಹಾಗಾದ್ರೆ ಪುರುಷರಲ್ಲಿ ಇಬ್ರು. ಸಂಪಾದನೆ ಮಾಡಿದ ಜ್ಞಾನವನ್ನ ಕಳೆದುಕೊಳ್ಳುವ ಪುರುಷರು ಒಂದು ಲೆಕ್ಕದಲ್ಲಿ ಇದ್ರೆ, ಸಂಪಾದನೆ ಮಾಡಿದ ಜ್ಞಾನವನ್ನ ಕಳೆದುಕೊಳ್ಳದೇ ಇದ್ದ ಪುರುಷರು ಮತ್ತೊಬ್ರು ಯಾರು ಅಂತ ಕೇಳಿದ್ರೆ, ಉಪನಿಷತ್ತು ಒಂದು ಮಾತು ಹೇಳ್ತದೆ, ವಾಯು ಅನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ಈಶಾವಾಸ್ಯ ಉಪನಿಷತ್ನಲ್ಲಿ ಹೇಳುವಾಗ ವಾಯುದೇವರಿಗೆ ತುಂಬ ಚಂದಾದ ಹೆಸರುಗಳು. ವಾಯು ಅನಿಲಂ ಅಮೃತಂ ಮೂರು ಹೆಸರುಗಳು ವಾಯುದೇವರಿಗಿದೆ. ಈ ಮೂರು ಹೆಸರಿನಲ್ಲಿ ವಾಯುದೇವರಿಗೆ ಅಮೃತ ಅಮೃತ ಅಂತ ಹೆಸರು. ಯಾಕೆ ವಾಯುದೇವರಿಗೆ ಅಮೃತ ಅಂತ ಹೆಸರು ಅಂದ್ರೆ, ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ. ಎಂದೆಂದೂ ಜ್ಞಾನವನ್ನ ನಾಶ ಮಾಡಿಕೊಂಡಿಲ್ಲ ಯಾರೋ ಆ ದೇವತೆಯನ್ನ ವಾಯು ಅಮೃತ ಎಂದು ಕರೆಯಬೇಕು ಅಂತ ಹೇಳ್ತಾರೆ. ಯಾಕೆ ಜ್ಞಾನ ಲೋಪ ಆಗಿಲ್ಲ? ಜ್ಞಾನ ಲೋಪ ಯಾಕೆ ಆಗ್ತದೆ ಮೊದಲದನ್ನು ತಿಳ್ಕೋಬೇಕಲ್ಲ ನಾವು ಅಂದ್ರೆ, ಅದಕ್ಕೆ ಒಂದು ಮಾತು ಹೇಳ್ತಾರೆ, ಅಥೇದಂ ಭಸ್ಮಾಂತಂ ಶರೀರಂ. ನಾವು ಜ್ಞಾನವನ್ನ ಸಂಪಾದನೆ ಮಾಡೋದು ಈ ಶರೀರದಿಂದ. ಶರೀರದಿಂದ ಜ್ಞಾನವನ್ನ ಸಂಪಾದನೆ ಮಾಡಿದ ನಾವುಗಳೆಲ್ಲವೂ ಕೂಡ ಒಂದು ದಿವಸ ಶರೀರ ಬಿದ್ದು ಹೋದರೆ ಅದರ ಜೊತೆಗೆ ಇದ್ದ ಜ್ಞಾನವೂ ಹಾಗೆ ಹೋಗ್ಬಿಡ್ತದೆ. ಆದರೆ ಒಂದು ಅನುಕೂಲ ಇದೆ, ಏನು ಅಂದ್ರೆ ನಮಗೆ ಇನ್ನೂ ಶರೀರ ಪೂರ್ಣ ಹೋಗೋದಿಲ್ಲ, ಅದರಿಂದ ಮುಂದಿನ ಜನ್ಮ ಬಂದಾಗ ಮತ್ತೆ ಬರ್ತದೆ. ಒಮ್ಮೆ ಹೀಗಾಯ್ತಂತೆ, ಮಹಾಭಾರತದ ಒಂದು ಪ್ರಸಂಗದಲ್ಲಿ ಹೀಗಾಯ್ತಂತೆ. ಧರ್ಮರಾಜ ದ್ರೌಪದಿಯನ್ನ ಪಣಕ್ಕೆ ಇಟ್ಟ. ದ್ರೌಪದಿಯನ್ನ ಪಣಕ್ಕೆ ಇಟ್ಟದ್ದು ಕೇಳಿದ ಕೂಡಲೇ ಭೀಮಸೇನ, ಅರ್ಜುನ ಅರ್ಜುನ ಅಗ್ನಿಮಾನಯ, ಅರ್ಜುನ ಬೆಂಕಿ ತೆಗೆದುಕೊಂಡ್ ಬಾ. ಯಾಕೆ? ನಮ್ಮ ಅಣ್ಣನ ಎರಡೂ ಕೈಗಳನ್ನ ಸುಟ್ಟು ಬಿಡ್ತೇನೆ ಅಂತ ಹೇಳಿದ ಭೀಮಸೇನ ದೇವ್. ಏನು ಸಿಟ್ಟು ಬಂದಿರಬೇಡ, ದ್ರೌಪದಿ ದೇವಿಯನ್ನ ಪಣಕ್ಕೆ ಇಡ್ತೀನಿ ಅಂತಂದವನ ಬಗ್ಗೆ ಮೆಲ್ಲಕ್ಕೆ ಅದು ಸ್ಮೈಲಿ ಫೇಸ್ ಮಾಡಿಕೊಂಡು ಎಲ್ಲ ತಾಳ್ಮೆಯಿಂದ ಇಳ್ಕೊಂಡು ಕೂಡ್ಲಿಕ್ಕಾಗತ್ತಾ? ಆ ಸಂದರ್ಭದಲ್ಲಿ ಅರ್ಜುನ ಕೇಳ್ತಾನೆ, ಅಣ್ಣ ನಿನಗೇನು ಅವರ ಜೊತೆಗೆ ಸೇರಿ, ದುರ್ಯೋಧನಾದಿಗಳ ಜೊತೆಗೆ ಸೇರಿ ನಿನಗೂ ಎಲ್ಲಿ ಬುದ್ಧಿ ಕೆಟ್ಟೋಯ್ತೋ? ಅಣ್ಣನಿಗೆ ವಿರುದ್ಧ ಮಾಡ್ತೀಯಲ್ಲ ನೀನು ಅಂತ ಕೇಳಿದ್ರೆ ಒಂದು ಮಾತು ಹೇಳ್ತಾನೆ ಅರ್ಜುನ, ನೆನಪಿಟ್ಕೋ, ನಾವು ದೇಹಾಂತರವನ್ನ ಹೊಂದಿದಾಗಲೂ ನಮ್ಮ ಜೊತೆಗೆ ಬರುವುದು ಮೂರು. ಇಲ್ಲಿದ್ದವರೆಲ್ಲರೂ ನೆನಪಿಟ್ಟುಕೊಳ್ರಿ. ಭೀಮಸೇನ ದೇವರು ಹೇಳ್ತಾ ಇದ್ದದ್ದು ಎಲ್ಲ ಜೀವರಾಶಿಗಳನ್ನ, ಮುಂದೆ ಬರುವ ಅನಂತ ಜೀವರಾಶಿಗಳನ್ನ ಕುರಿತು ಹೇಳುವಂತಹ ಭೀಮಸೇನ ದೇವರ ಸಂದೇಶ ಏನು? ತ್ರೀಣಿ ಜ್ಯೋತಿಂಷಿ, ಮೂರು ಜ್ಯೋತಿಗಳು ಮಾತ್ರ ನಮ್ಮ ಜೊತೆಗೆ ಬರುವಂತಹದ್ದು, ಇನ್ಯಾವುದು ಜೊತೆಗೆ ಬರುವುದಿಲ್ಲ. ಯಾವುದು ಬರ್ತದೆ ಅಂತ ಕೇಳಿದ್ರೆ, ಮೊದಲನೆಯದ್ದು ನಾವು ಮಾಡಿದ ಕರ್ಮ. ಈ ಊರಿನಿಂದ ಮತ್ತೊಂದು ಊರಿಗೆ ಹೋದ್ರೆ ನಿಶ್ಚಿತವಾಗಿ ಬರ್ತದೆ, ಸಂದೇಹವೇ ಇಲ್ಲ. ಇನ್ನೊಂದು ಶರೀರ ಬರಲಿ, ಆ ಶರೀರ ಬಂದರೂ ಅಲ್ಲಿ ನಮ್ಮ ಜೊತೆಗೆ ಕರ್ಮ ಬರಲೇಬೇಕು. ಅದರ ಜೊತೆಗೆ ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ಪಡೆದಾಗ ಬರುವುದು ಯಾವುದು ಅಂದ್ರೆ ನಮ್ಮ ಮಕ್ಕಳು. ನಮ್ಮ ಮಕ್ಕಳು ನಾವು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋದಾಗ ನಮ್ಮ ಜೊತೆಗೆ ಬರ್ತಾರೆ. ಹೇಗೆ ಬರ್ತಾರೆ ಅಂತ ಕೆಲವರಿಗೆ ಚಿಂತೆ ಶುರುವಾಗತ್ತೆ. ಮೊದಲೇ ಎಲ್ಲೋ ಪ್ರವಚನ ಹೇಳ್ತಿದ್ದೆ, ಅವರು ಬಹಳ ಪ್ರಶ್ನೆ ಮಾಡಿದ್ರು, ಆಚಾರ ನಾವು ಹೋಗೇ ಬಿಟ್ಟಿರ್ತೀವಿ, ಅವ್ರು ಬಂದು ಏನ್ ಮಾಡ್ತಾರೆ, ಹೆಂಗ್ ಬರ್ತಾರ? ಶ್ರಾದ್ದದಿಂದ ನಮ್ಮ ಜೊತೆಗೆ ಕನೆಕ್ಟ್ ಆಗ್ತಾರೆ. ನೆನಪಿಟ್ಟುಕೊಳ್ರಿ, ನಾವು ಇವತ್ತಿಗೂ ನಮ್ಮ ತಂದೆ ತಾಯಿ, ಯಾರ ತಂದೆ ತಾಯಿಗಳು ಹೋಗಿದ್ದಾರಲ್ಲ ಅವರ ಮಕ್ಕಳು ಅವರ ಜೊತೆಗೆ ಕನೆಕ್ಟ್ ಆಗಿಯೇ ಇದ್ದಾರೆ. ಇಲ್ಲದೆ ಇದ್ರೆ ಶ್ರಾದ್ದ ಕರ್ಮಗಳೆಲ್ಲ ಯಾಕೆ ಬೇಕು? ಶಾಸ್ತ್ರ ಯಾಕೆ ಹೇಳಿತ್ತು? ಹಾಗಾದ್ರೆ ಮಕ್ಕಳು ಮುಂದಿನ ಜನ್ಮಕ್ಕೂ ಸಂಬಂಧ ಇದ್ದವರು, ಕರ್ಮ ಸಂಬಂಧ ಇದ್ದದ್ದು. ಕೊನೆಯದು ಯಾವುದು ಅಂದ್ರೆ ಜ್ಞಾನ. ಇದು ನೀವು ಮುಂದಿನ ಜನ್ಮಕ್ಕೂ ಬರುತ್ತೆ ಭೀಮಸೇನ ದೇವರು ಹೇಳ್ತಾರೆ. ಆಗ ಹೇಳಿದ್ದು, ಹೆಂಡತಿ ದೂಷಿತರಾದರೆ, ಅವಳಲ್ಲಿ ಹುಟ್ಟುವ ಸಂತಾನ ದೂಷಿತವಾಗಿ ಬಿಟ್ರೆ
ಅವರು ಮಾಡಿದ ಶ್ರಾದ್ದಾದಿ ಕರ್ಮಗಳಿಂದ ಏನ್ ಲಾಭ ಇಲ್ಲ. ಆದ್ದರಿಂದ ಹೆಂಡತಿಯನ್ನ ಪಣಕ್ಕಿಟ್ಟ ಅಣ್ಣನ ಕೈಯನ್ನ ಸುಡ್ತೀನಿ ಅಂತ ಹೇಳಿದ್ದು. ನೋಡ್ರಿ ಹೇಗಿರ್ತದೆ ಧರ್ಮಶಾಸ್ತ್ರ ಆಲೋಚನೆ ಮಾಡೋದು ಭೀಮಸೇನ ದೇವರು. ಹಾಗಾಗಿ ಜ್ಞಾನ ಇದು ಮುಂದೆ ಮುಂದೆ ಬರುತ್ತೆ. ಎಲ್ಲಿವರೆಗೆ ಈ ಶರೀರ ಇದೆಯೋ, ಅಕಸ್ಮಾತ್ ಈ ಶರೀರವೇ ಹೋಗಿಬಿಟ್ರೆ ಈ ಶರೀರದಿಂದ ಸಂಪಾದನೆ ಮಾಡಿರುವಂತಹ ಜ್ಞಾನ ಬರೋದಿಲ್ಲ. ಪ್ರಳಯ ಕಾಲದವರೆಗೂ ಕೂಡ ನಮ್ಮ ಶರೀರ ಇರ್ತದೆ ಅಂತ ಇಟ್ಕೊಳ್ರಿ. ಜಾತಸ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯರ್ಥೇ ನತ್ವಂ ಶೋಚಿತು ಮರಗತಿ ಎನ್ನುವ ಶ್ಲೋಕಕ್ಕೆ ಆಚಾರ್ಯ ವ್ಯಾಖ್ಯಾನ ಮಾಡುವಾಗ ಮೋಕ್ಷ ಪರ್ಯಂತಂ ಅಂತ ಬರೀತಾರೆ. ಜಾತಸ್ಯ ಧ್ರುವ ಮೃತ್ಯು, ಹುಟ್ಟಿದವನು ಒಂದು ದಿವಸ ಸಾಯಬೇಕು, ಸತ್ತ ಒಂದು ದಿವಸ ಹುಟ್ಟಬೇಕು. ಎಲ್ಲಿವರೆಗೆ? ಮೋಕ್ಷ ಪರ್ಯಂತಂ, ಮುಗೀತು. ಮೋಕ್ಷಕ್ಕೆ ಹೋದ್ಮೇಲೆ ಈ ನಿಯಮ ಇಲ್ಲ. ಅಂದ್ರೆ ಪ್ರಳಯ ಕಾಲ ಬಂದಾಗ ದೇಹ ಬರೋದಿಲ್ಲ, ಮತ್ತೆ ಇನ್ನೊಂದು ಯಾವಾಗೋ ಬರಬೇಕು ಗೊತ್ತಿಲ್ಲ. ಮೋಕ್ಷಕ್ಕೆ ಹೋಗ್ಬಿಟ್ರೆ ಮುಗದೆ ಹೋಯ್ತು. ಆದರೆ ಹೀಗಿರುವಾಗಲೂ ಕೂಡ ಜ್ಞಾನವನ್ನ ಉಳಿಸಿಕೊಂಡ ಏಕೈಕ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ವಾಯುದೇವರು. ಅವರಿಗೆ ಈ ದೇಹ ಹೋಯಿತು, ಪಾಂಚಭೌತಿಕ ಶರೀರ ಹೋಯ್ತು. ಅವರು ಪಾಂಚಭೌತಿಕದಲ್ಲಿ ಇಲ್ಲ, 3 ಭೂತಗಳು ಅವು. ಸ್ವಲ್ಪ ಹೇಳ್ತೀನಿ, ಮತ್ತೆ ಮುಂದಿನ ವಾಕ್ಯದಲ್ಲಿ ಹೇಳುವಾಗ ವಿಚಾರ ಮಾಡಿ ಹೇಳ್ತೀನಿ. ಅಂದ್ರೆ ಏನಾಯಿತು ಅಂದ್ರೆ ಆ ವಾಯುದೇವರ ಶರೀರವನ್ನ ಸುಟ್ಟು ಹಾಕಿದರು. ನಮಗೆ ಆಶ್ಚರ್ಯ ಅನ್ನಿಸ್ತದೆ, ವಾಯುದೇವರ ದೇಹವೂ ಸುಟ್ಟು ಹೋಗ್ತದ ಅಂದ್ರೆ ಹೌದು, ವಾಯುದೇವರ ದೇಹವೂ ಸುಡ್ತದೆ. ಯಾಕೆ ಸುಡೋದಿಲ್ಲ? ಅಥೇದಂ ಭಸ್ಮಾಂತಂ ಶರೀರಂ. ನಾವು ವಾಯುದೇವರ ಬಗ್ಗೆ ತಿಳ್ಕೊಂಡದಕ್ಕಿಂತ ತಿಳ್ಕೊಳ್ಳದೆ ಇರೋದೇ ಜಾಸ್ತಿ. ಏನು ನಿಮ್ಮೆಲ್ಲರ ದೇಹ ಹೇಗೆ ಸುಟ್ಟು ಉರಿದು ಬೂದಿಯಾಗಿ ಹೋಗುತ್ತೋ ಹಾಗೆ ವಾಯುದೇವರ ದೇಹವೂ ಸುಟ್ಟು ಉರಿದು ಹೋಗ್ತದೆ, ಸಂದೇಹವೇ ಇಲ್ಲ. ಯಾಕೆ ಅಂದ್ರೆ ಆಚಾರ್ಯರೇ ಈ ಮಾತನ್ನು ಹೇಳ್ತಾರೆ. ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋ ಸ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರ. ಎಲ್ಲ ಪುರುಪುರು ಹುರಿದು ಬೂದಿಯಾಗಿ ಹೋಗ್ಬಿಟ್ರಂತೆ. ವಾಯುದೇವರ ಶರೀರ ಹೋದರೂ ವಾಯುದೇವರು ಇರ್ತಾರೆ ಜ್ಞಾನದ ಆಕಾರದಲ್ಲಿ. ಹಾಗಾಗಿ ಎಂದೂ ಜ್ಞಾನದ ಲೋಪ ಇಲ್ಲದೆ ಇರುವಂತಹ ಪುರುಷ ಅಂದ್ರೆ ಅಕ್ಷರ ಪುರುಷ. ಯಾರವನು ಅಕ್ಷರ ಪುರುಷ ಅಂದ್ರೆ ವಾಯುದೇವರು. ಹಾಗಾದ್ರೆ ಜ್ಞಾನದ ಲೋಪ ಹೊಂದುವ ಪುರುಷರು ಯಾರು ಅಂತ ಕೇಳಿದ್ರೆ ರುದ್ರದೇವತೆಗಳು ಮೊದಲಾದವರೆಲ್ಲರೂ ಕೂಡ ಜ್ಞಾನ ಲೋಪ ಹೊಂದುವಂಥವರು. ಕೃಷ್ಣ ತಾನು ಉತ್ತಮ ಅಂತ ಹೇಳುವ ಸಂದರ್ಭದಲ್ಲಿ ಹೇಳಿದ್ದು ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚ ಅಕ್ಷರಗೇವಚ. ಕ್ಷರ ಪುರುಷರು ಅಕ್ಷರ ಪುರುಷರು ಅಂತ ಇಬ್ಬರಿದ್ದಾರೆ. ಅವರಿಬ್ಬರಿಗಿಂತಲೂ ಉತ್ತಮನಾದದಿಂದ ನನಗೆ ಪುರುಷೋತ್ತಮ ಅಂತ ಹೆಸರು. ಹಾಗಾದ್ರೆ ಕ್ಷರ ಪುರುಷರು ಯಾರು? ಯಾರು ಜ್ಞಾನವನ್ನ ಲೋಪ ಮಾಡಿಕೊಳ್ತಾರೋ ಅವರು ಕ್ಷರ ಪುರುಷರು. ಯಾರು ಎಂದೂ ಜ್ಞಾನವನ್ನ ಲೋಪ ಮಾಡಿಕೊಳ್ಳುವುದಿಲ್ಲವೋ ಅವರು ಅಕ್ಷರ ಪುರುಷರು. ಅಂಥವರು ವಾಯುದೇವರೊಬ್ಬರೇ. ಅಂತಹ ವಾಯುದೇವರಿಗಿಂತಲೂ ಉತ್ತಮನಾದದ್ದರಿಂದ ಭಗವಂತ ಪುರುಷೋತ್ತಮ ಎಂದು ಕರೆಸಿಕೊಂಡಿದ್ದಾನೆ. ಹೌದು, ವಾಯುದೇವರಿಗೆ ಜ್ಞಾನ ಇರ್ತದೆ ಅಂದ್ರೆ ಯಾವಾಗಿರ್ತದೆ? ಪ್ರಳಯ ಕಾಲದಲ್ಲಿ. ಏನಿರ್ತದೆ ಪ್ರಳಯ ಕಾಲದಲ್ಲಿ ವಾಯುದೇವರಿಗೆ ಜ್ಞಾನ? ತಿಳ್ಕೊಳ್ಳಿಕ್ಕೆ ಯಾರಿದ್ದಾರಾಗ? ಯಾವ ವಸ್ತುಗಳೇ ಇಲ್ವಲ್ಲ ಪ್ರಳಯ ಕಾಲದಲ್ಲಿ, ಎಲ್ಲವೂ ನಾಶ ಆದ ಮೇಲೆ ಏನ್ ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ. ಆಚಾರ್ಯರು ಮುಖ್ಯವಾಯು ನಿತ್ಯ ಸಮಃ ಅಂತ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ. ಹಿಂದೆ ಆಗಿ ಹೋದ ಜಗತ್ತಿನ ಜ್ಞಾನ, ಮುಂದೆ ಬರುವ ಎಲ್ಲ ಜಗತ್ತಿನ ಜ್ಞಾನ ಉಳ್ಳವರಾಗಿದ್ದಾರೆ. ಈ ಪ್ರಳಯ ಕಾಲದಲ್ಲಿ ಏನಿಲ್ಲ ಒಪ್ಕೊಳ್ತೀವಿ, ಆದ್ರೆ ಹಿಂದೆ ಪ್ರಳಯ ಕಾಲಕ್ಕಿಂತ ಮೊದಲು ಜಗತ್ತಿತ್ತು, ಮುಂದೆ ಬರೋದಿದೆಯಲ್ಲ, ಆ ಎರಡೂ ಜ್ಞಾನವನ್ನ ಉಳ್ಳವರಾದದ್ರಿಂದ ವಾಯುದೇವರು ಅಮೃತ ಅಕ್ಷರ ಪುರುಷ. ಇಷ್ಟೇ ಅಲ್ಲ, ಭಾರತೀ ದೇವಿಗೂ ಕೂಡ ಪ್ರಳಯ ಕಾಲದಲ್ಲಿ ಯಾವ ಜ್ಞಾನ ಲೋಪ ಇಲ್ಲ, ಯಾವ ಜ್ಞಾನ ಲೋಪವೂ ಇಲ್ಲ. ಭಾರತೀ ದೇವಿಯರಿಗೂ ಪ್ರಳಯ ಕಾಲದಲ್ಲಿ ಪರಮಾದ್ಭುತವಾದ ಜ್ಞಾನ ಇದೆ. ಕೇವಲ ವಾಯುದೇವರಿಗೆ ಅಂತಲ್ಲ, ವಾಯುದೇವರ ಪತ್ನಿಯಾದ ಭಾರತೀ ದೇವಿಗೂ ಕೂಡ ಪ್ರಳಯ ಕಾಲದಲ್ಲಿ ಯಾವ ಜ್ಞಾನ ಲೋಪ ಇಲ್ಲ. ಟೀಕಾಕೃತ್ಪಾದರು ತತ್ವಪ್ರಕಾಶಿಕಾ ವ್ಯಾಖ್ಯಾನವನ್ನು ಮಾಡುವಾಗ ತತ್ವಪ್ರಕಾಶಿಕಾದಲ್ಲಿ ಹೇಳ್ತಾರೆ, ಭಾರತೀ ದೇವಿಗೂ ನಿತ್ಯವಾದ ಜ್ಞಾನ, ವಾಯುದೇವರಿಗೂ ನಿತ್ಯ ಜ್ಞಾನ. ವಾಯುದೇವರಿಗೂ ಭಾರತೀ ದೇವಿಗೂ ನಿತ್ಯ ಜ್ಞಾನ ಇದ್ದರಿಂದಲೇ ಜೊತೆ ದಂಪತಿಗಳು, ಅವರು ಜೊತೆಗೆ ಮೋಕ್ಷಕ್ಕೆ ಹೋಗುವಂಥವರು. ಅಂತಹ ವಾಯುದೇವರನ್ನ ಅಕ್ಷರ ಪುರುಷ ಎಂದು, ಉಳಿದವರನ್ನ ಕ್ಷರಪುರುಷ ಎಂದು ಕರೆದಿದ್ದಾರೆ. ಇಲ್ಲಿ ಅಕ್ಷರ ಪುರುಷದಿಂದ ಲಕ್ಷ್ಮೀದೇವಿನ ತೆಗೆದುಕೊಳ್ಳಿಕ್ಕೆ ಬಂದಿದೆ. ಅಕ್ಷರ ಪುರುಷದಿಂದ ಅವರನ್ನ ತೆಗೆದುಕೊಳ್ಳಿಕ್ಕೆ ಬಂದಿದ್ರೆ ಇವರನ್ನ ಹೇಗೆ ಹೇಳ್ತೀರಿ ನೀವು? ವಾಯುದೇವರನ್ನ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಒಂದು ಶಬ್ದ ಇದೆ. ಅಲ್ಲಿ ಏನು ಶಬ್ದ ಇದೆ ಅಂತ ಕೇಳಿದ್ರೆ, ಏನು ಅಂತ ಕೇಳಿದ್ರೆ ಕೂಟಸ್ಥ ಅಂತ ಒಂದು ಶಬ್ದ ಇದೆ. ಕೂಟಸ್ಥ ಅಂತನ್ನುವಂತಹ ಶಬ್ದ ಇದೆ ನೋಡ್ರಿ, ಅದು ಬಹಳ ಮಹತ್ವದ ಶಬ್ದ. ಅದು ಯಾಕೆ ಕೂಟಸ್ಥ ಅಂದ್ರೆ, ಅಲ್ಲಿ ವ್ಯಾಖ್ಯಾನ ಮಾಡಿರುವಂತಹದ್ದು ಕೂಟ ಅಂತಂದ್ರೆ ನಿರ್ವಿಕಾರ ಅಂತ ಅರ್ಥ ಮಾಡಿದ್ದಾರೆ. ಅಲ್ಲ,
ಕೂಟ ಅಂದ್ರೆ ಗಣ ಅಂತ ಅರ್ಥ. ಕೂಟ ಅಂದ್ರೆ ಏನು? ಗಣಗಳು. ಯಾವ ಗಣ? ಇಂದ್ರಿಯ ಗಣ. ಇಂದ್ರಿಯ ಗಣವನ್ನ ಸ್ಥಾಪಯತಿ ಇತಿ ಕೂಟಸ್ಥ. ದೇಹದಿಂದ ಇಂದ್ರಿಯ ಗಣಗಳು ಹೊರಗೆ ಹೊರಟಾಗ ಮತ್ತೆ ಆ ಇಂದ್ರಿಯಗಳನ್ನ ದೇಹದಲ್ಲೇ ಉಳಿಸುವಂತೆ ಮಾಡಿದ ವಾಯುದೇವರಿಗೆ ಕೂಟಸ್ಥ ಅಂತ ಹೆಸರು. ಏನು ಅಂದ್ರೆ, ನೀವು ಮಧ್ಯನಾಮವನ್ನ ಹೇಳ್ತಿರ್ತೀರಿ, ಗೊತ್ತಿರ್ತದೆ ಕಥೆ, ಆದ್ರಿಂದ ಬೇರೆ ಹೆಚ್ಚು ಹೇಳೋದು ಬೇಡ. ಅವನು ದೇಹದಿಂದ ಹೊರಬರಲು ಎಲ್ಲರೂ ಹೊರಗೆ ಬಂದ್ಬಿಟ್ರು. ಯಾವಾಗ ಒಳಗೆ ಹೋದ್ರು ಆಗೆಲ್ಲ ಒಳಗೆ ಹೋದ್ರು ಅಂತ. ಹಾಗಾದ್ರೆ ಇಂದ್ರಿಯ ಗಣಗಳು ಅಲ್ಲಲ್ಲೇ ಉಳಿಬೇಕು ಅಂತ ಮಾಡಿದವರು ಯಾರು ಅಂತ ಕೇಳಿದ್ರೆ ವಾಯುದೇವರು. ಕೂಟಸ್ಥ ಶಬ್ದದಿಂದ ವಾಯುದೇವರನ್ನು ತೆಗೆದುಕೊಳ್ತೀವಿ. ವಾಯುದೇವರ ಜೊತೆಗೆ ಬಂದಿರುವಂತಹ ಅಕ್ಷರ ಶಬ್ದದಿಂದ ಎಂದೂ ಜ್ಞಾನ ನಾಶ ಇಲ್ಲದೆ ಇರುವಂತಹ ವಾಯುದೇವರನ್ನ ಕೂಟಸ್ಥ ಪುರುಷ ಎಂದು ಕರೀತಾರೆ, ಅಕ್ಷರ ಪುರುಷ ಎಂದು ಕರೀತಾ ಇದ್ದಾರೆ ಅಂತ ನಾವು ಈ ಮಾತುಗಳಲ್ಲಿ ತಿಳಿತಾ ಇದ್ದೇವೆ. ಭಗವದ್ಗೀತೆಗೆ ಈ ಅರ್ಥವನ್ನ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಇನ್ನೊಂದು ವಾಕ್ಯ ಇದೆ, ಹೇಳಿ ಮುಗಿಸ್ತೇನೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳಿದ್ರೆ ಹೇಳಲೇಬೇಕು. ಆಚಾರ್ಯರು ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ, ಮಹಾಭಾರತದ ಒಂದೊಂದು ಶ್ಲೋಕಕ್ಕೆ 10 ಅರ್ಥಗಳಿವೆ ಅಂತನ್ನುವಂತಹ ಮಾತನ್ನು ಹೇಳುವಾಗ ಆಚಾರ್ಯರೇ ನಮಗೆ ಅನಿವಾರ್ಯತೆಯನ್ನು ಕಲ್ಪಿಸಿಕೊಟ್ರು. ಏನು ಅಂದ್ರೆ, ಇನ್ನೊಂದು ಅರ್ಥ ಮಾಡು, ಒಂದೇ ಅರ್ಥ ಅಂತ ತಿಳಿಬೇಡ. ನೀನು ಹಂಗೆ ಮಹಾಭಾರತಕ್ಕೆ ಒಂದೇ ಅರ್ಥ ಅಂತ ತಿಳಿದು ಕೂತಿದ್ದಿ, ಒಂದೇ ಅರ್ಥ ಇಲ್ಲ, ಇನ್ನೊಂದು ಅರ್ಥವನ್ನು ನೀನು ಮಾಡು ಅಂತ ಹೇಳಿ ನಮಗೆ ಇನ್ನೊಂದು ಅರ್ಥದ ಕಡೆಗೆ ಮುಖ ಮಾಡಿಸಿದವರೇ ಆಚಾರ್ಯರು. ಇನ್ನೊಂದು ವಾಕ್ಯ, ಮುಂದಿನ ವಾಕ್ಯದಲ್ಲಿ ಬಂದ ವಾಯುದೇವರ ಮಹಿಮೆ. ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತಿ ಅವ್ಯಯ ಈಶ್ವರ. ಯೋ ಲೋಕತ್ರಯ ಮಾವಿಷ್ಯ, 3 ಲೋಕಗಳಲ್ಲಿ ಪ್ರವೇಶ ಮಾಡಿ, ಲೋಕತ್ರಯ ಅಂದ್ರೆ 3 ಲೋಕಗಳು ಪ್ರವೇಶ ಮಾಡಿ ಲೋಕನಾಶವಾದರೂ ನಾನು ನಾಶವಾಗುವುದಿಲ್ಲ ಅಂಥವರು ನಾನು ಅಂತ ಪರಮಾತ್ಮ ತನ್ನ ಮಹಿಮೆಯನ್ನು ಹೇಳಿಕೊಂಡಿದ್ದಾನೆ. ಇದು ಒಂದರ್ಥ. ಆದರೆ ಎರಡನೇ ಅರ್ಥ, ಲೋಕ ಲೋಕ ಅಂತನ್ನೋ ಶಬ್ದಕ್ಕೆ ದೇಹ ಅಂತ ಅರ್ಥ. ಲೋಕ ಶಬ್ದಕ್ಕೆ ಅರ್ಥ ಏನು? ದೇಹ ಅಂತ. ಯಾಕೆ? ಋತಂಪಿ ಬಂತೌ ಸುಕೃತಸ್ಯ ಲೋಕೆ. ಈ ಶ್ರುತಿಯಲ್ಲಿ ವೇದವೇ ಲೋಕ ಅನ್ನೋ ಶಬ್ದದಿಂದ ದೇಹ ಅಂತ ಅರ್ಥ ಹೇಳಿದೆ. ಒಂದು 50 ಶ್ರುತಿ ಇವೆ, ಒಂದು ಹೇಳಿನಷ್ಟೆ. ದೇಹ ಅಂತ ಅರ್ಥ ಲೋಕ ಶಬ್ದಕ್ಕೆ. ಲೋಕತ್ರಯ ಅಂದ್ರೆ ಯಾರಿಗೆ 3 ದೇಹಗಳು ಪ್ರಸಿದ್ಧವಾಗಿವೆಯೋ ಅವರು ಲೋಕತ್ರಯರು. ಯಾರಿಗೆ 3 ದೇಹ ಪ್ರಸಿದ್ಧವಾಗಿವೆ? ಹನುಮ, ಭೀಮ, ಮಧ್ವ ಎಂಬ 3 ಲೋಕಗಳು ಪ್ರಸಿದ್ಧವಾಗಿವೆ, 3 ದೇಹಗಳು ಪ್ರಸಿದ್ಧವಾಗಿವೆ. ಹಾಗೆ 3 ದೇಹಗಳು ಪ್ರಸಿದ್ಧವಾದದ್ದರಿಂದ ವಾಯುದೇವರ ಹೆಸರು ಲೋಕತ್ರಯ. ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತಿ ಅಂದ್ರೆ ವಾಯುದೇವರ 3 ದೇಹದಲ್ಲಿ ಪ್ರವೇಶ ಮಾಡಿ ವಾಯುದೇವರನ್ನ ಸ್ಥಿರವಾಗಿ ಇಟ್ಟಂಥವನು ಯಾರೋ ಅವರು ನಾನು ಅಂತ ಪರಮಾತ್ಮ ಹೇಳಿಕೊಳ್ತಾ ಇದ್ದಾನೆ. ಆದ್ರಿಂದ ಯೋ ಲೋಕತ್ರಯ ಮಾವಿಷ್ಯ ಅನ್ನುವ ಗೀತಾ ವಾಕ್ಯಕ್ಕೂ ವಾಯುದೇವರು ಎಂಬ ಅರ್ಥ ಬರ್ತದೆ, ಅವರ ಮಹಿಮೆ. ಬೇಡವಾ? ಇನ್ನೊಂದು ರೀತಿ ಅರ್ಥ ಮಾಡಂತೆ. ಯೋ ಅಲೋಕತ್ರಯ ಮಾವಿಷ್ಯ ಬಿಭರ್ತ್ಯವ್ಯಯ ಈಶ್ವರ ಯಹ ಅಂತನ್ನುವಾಗ ಪೂರ್ವರೂಪ ಸಂಧಿಯನ್ನ ಮಾಡಿದರೆ ಅಲೋಕತ್ರಯ ಅಂತ ಮಾಡ್ಲಿಕ್ಕೆ ಬರ್ತದೆ. ಲೋಕತ್ರಯ ಅಲ್ಲ, ಅಲೋಕತ್ರಯ. 3 ದೇಹ ಇದೆ ಆದ್ರೂ 3 ದೇಹ ಇಲ್ಲ. ಏನು 3 ದೇಹ ಇದೆ ಆದ್ರೂ 3 ದೇಹ ಇಲ್ಲ ಅಂದ್ರೆ ಏನರ್ಥ? ಅದಕ್ಕೆ ದೇಹ ಇದೆ ದೇಹ ಇಲ್ಲ ಅಂದ್ರೆ ದೇಹ ಇದ್ದು ದೇಹದ ಮೇಲೆ ಅಭಿಮಾನ ಇಲ್ಲದೆ ಇದ್ದವರು ಅಂತ ಅರ್ಥ. ದೇಹ ಇದ್ದು ದೇಹ ಇಲ್ಲ ಅಂದ್ರೆ ದೇಹ ಇದ್ದು ದೇಹಾಭಿಮಾನ ಇಲ್ಲ ಅಂತ ಅರ್ಥ. ಬ್ರಹ್ಮ ನಿರಭಿಮಾನಿತ್ವ ಶರೀರೋಪ್ಯಶರೀರವಾನ್. ಆಚಾರ್ಯರು ಭಾಗವತ್ ತಾತ್ಪರ್ಯದಲ್ಲಿ ಹೇಳುವಾಗ ಬ್ರಹ್ಮದೇವರಿಗೆ ದೇಹವಿದ್ದರೂ ವಾಯುದೇವರಿಗೆ ದೇಹ ಇದ್ದರೂ ಇಲ್ಲದ ಸಮ. ಯಾಕೆ ಅಂದ್ರೆ ಅಭಿಮಾನ ಇಲ್ಲ. ಹಾಗಾಗಿ ಯೋ ಅಲೋಕತ್ರಯಮಾವಿಷ್ಯ, ಶರೀರ ಇದ್ದರೂ ಶರೀರಾಭಿಮಾನ ರಹಿತರಾದದ್ದರಿಂದ ಅಂಥ ವಾಯುದೇವರಲ್ಲಿ ಪ್ರವೇಶ ಮಾಡಿಕೊಂಡು ಬಿಭರ್ತಿ, ಈ ಲೋಕವನ್ನ ನಾನು ಸಂಗ್ರಹ ಮಾಡ್ತೇನೆ, ಆದ್ರಿಂದ ನನಗೆ ಉತ್ತಮ ಈಶ್ವರ ಅಂತ ಕರಿಬೇಕು, ಪುರುಷೋತ್ತಮ ಅಂತ ಕರಿಬೇಕು. ಅಥವಾ ಯೋ ಲೋಕತ್ರಯಮಾವಿಷ್ಯ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನೇ ಹೇಳಲಿಕ್ಕೆ ಬರ್ತದೆ. ತ್ರಯ ಅಂದ್ರೆ 3, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಪಂಚಭೂತಗಳಿವೆ ಎಲ್ಲ. ಇವುಗಳಲ್ಲಿ 3 ಭೂತಗಳು ಮಾತ್ರ ಪ್ರಧಾನವಾಗಿ ಕಂಡು ಇನ್ನುಳಿದ 2 ಭೂತಗಳು ಅಪ್ರಧಾನವಾಗಿ ಕಾಣುವ ಶರೀರ ಅದು ವಾಯುದೇವರ ಶರೀರ. ಯೋ ಲೋಕತ್ರಯ, ವಾಯುದೇವರ ಶರೀರದಲ್ಲಿ ತೇಜಸ್ಸು, ಪ್ರಾಣ, ಆಕಾಶ ಇವುಗಳೇ. ಉಳಿದದ್ದು 2 ಬಹಳ ಕಡಿಮೆ ಕಾಣುವಂತಹದ್ದು. ಅದರಿಂದ ಯೋ ಲೋಕತ್ರಯ ಅಂದ್ರೆ ಪಂಚಭೂತಗಳಲ್ಲಿ 3 ಭೂತಗಳು ಪ್ರಧಾನವಾಗಿ ಕಂಡು ಇನ್ನುಳಿದ ಭೂತಗಳು ಕಾಣದೇ ಇದ್ದಂತೆ ಇರುವ ಶರೀರದಲ್ಲಿ ಪ್ರವೇಶ ಮಾಡಿ ಅವರ ರಕ್ಷಣೆಯನ್ನು ಮಾಡ್ತೀನಿ. ಆದ್ರಿಂದ ನನಗೆ ಪುರುಷೋತ್ತಮ ಅಂತ ಕರಿಬೇಕು ಅಂತ ಹೀಗೊಂದು ಅರ್ಥವನ್ನ ಹೇಳ್ತಾರೆ. ಹೀಗೆ ನೀವು ಅರ್ಥ ಮಾಡ್ತಾ ಹೊರಟ್ರೆ ಭಗವದ್ಗೀತೆಯ ಅನೇಕ ಶ್ಲೋಕಗಳಲ್ಲಿ ವಾಯುದೇವರ ಮಹಿಮೆ ಬರ್ತದೆ. ಉಪನಿಷತ್ತುಗಳಲ್ಲಿ ಬಂದಿದೆ.
ನನ್ನ ಕೊನೆಯ ಮಾತು ಅಂದ್ರೆ ಈಗ ಹೇಳೋದು ಅಂತ ಅರ್ಥ. ಮುಂದೆ ನೀವು ಕೇಳಿಕಿನ್ನು ಅನೇಕ ಮಾತು ಇಟ್ಕೊಂಡಿದ್ದೀರಿ. ಏನು ಅಂದ್ರೆ ಮಹಾಭಾರತದ ಪ್ರಾರಂಭದ ಮಂಗಳ ಶ್ಲೋಕ, ಉಪನಿಷತ್ತಿನ ಪ್ರಾರಂಭದ ಶಾಂತಿ ಮಂತ್ರಗಳಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ. ನರೋತ್ತಮಂ ನಮಸ್ಕೃತ್ಯ, ಇದು ಮಹಾಭಾರತ ಓದವರಿಗೆ ಹಾದಿ ಮಾಡಿಕೊಟ್ಟದ್ದು ವೇದವ್ಯಾಸ ದೇವರು. ಮಹಾಭಾರತ ಓದ್ತಿರಲ್ಲ, ಓದುವಾಗ ಮಹಾಭಾರತವನ್ನು ಓದುವಾಗ ವಾಯುದೇವರಿಗೆ ಮರೆತು ನೀವು ಮಹಾಭಾರತ ಓದ್ಬೇಡ್ರಿ. ವಾಯುದೇವರನ್ನ ಹಿಡಿದುಕೊಂಡೇ ನೀವು ಮಹಾಭಾರತವನ್ನು ಓದಬೇಕು. ನರೋತ್ತಮಂ ನಮಸ್ಕೃತ್ಯ, ನರೋತ್ತಮರಾದ ಜೀವೋತ್ತಮರಾದ ವಾಯುದೇವರಿಗೆ ನಮಸ್ಕಾರ ಮಾಡಿ ಮಹಾಭಾರತವನ್ನು ಅಧ್ಯಯನ ಮಾಡ್ರಿ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮವಾದಿಶಂ ಬ್ರಹ್ಮ ವದಿಷ್ಯಾಮಿ. ವಾಯುದೇವರಿಗೆ ನಮಸ್ಕಾರವನ್ನು ಮಾಡಿಕೊಳ್ಳ್ರಿ ಅಂತ. ಇಂತಹ ವಾಯುದೇವರಲ್ಲಿ ವಾಯುದೇವರು ಮಹಾಸಮರ್ಥರು. ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಕಥೆ ಬರುತ್ತೆ ವಾಯುದೇವರ ಮಹಿಮೆಯನ್ನು ಹೇಳುವಂತಹದ್ದು. ಏನು ಅಂದರೆ, ನಾರದರು ಸಂಚಾರ ಮಾಡ್ತಾ ಬಂದಿರುವಾಗ ಒಂದು ಪರ್ವತದ ಮೇಲೆ ಒಂದು ದೊಡ್ಡ ಮರ, ಪರ್ವತದ ಮೇಲೆ ದೊಡ್ಡ ಮರ ಇದ್ರೆ ಆ ಮರ ಇದೆಯಲ್ಲ, ಪರ್ವತದ ಮೇಲಿರುವಂತಹ ಮರ, ಎಲೆಗಳೆಲ್ಲ ಸಮೃದ್ಧವಾಗಿ ಎಲೆಗಳಿದ್ವಂತೆ. ನಾರದರಿಗೆ ಆಶ್ಚರ್ಯ, ಈ ಆಜು ಬಾಜು ಇದ್ದು ಎಲ್ಲ ಗಿಡದಾಗಿನ ಎಲೆ ಉದುರಿ ಹೋಗ್ಯಾವ, ಇದು ಒಂದು ಹೆಂಗೆ ಉಳ್ಕೊಂಡದ? ಈ ನಾರದರಿಗೆ ಹಿಂಗೆ ಜಿಜ್ಞಾಸ ಬರಬಾರ್ದ್ರೆ ಬಂತು ಅಂದ್ರೆ ಮುಂದಿನ ಸ್ಟೇಜ್ ಬೇರೆ ಆಗ್ತದೆ ಅಂತ ಅರ್ಥದ. ಏನಿದು ಅಂತ ಗಿಡಕ್ಕೆ ಹೋಗಿ ಮಾತಾಡಿಸಿದ್ರು. ಮರವೇ ಮರವೇ, ನೀನು ಯಾವ ಎಲೆಗಳನ್ನು ಕಳೆದುಕೊಳ್ಳದೆ ಹೇಗಿದ್ದಿ? ಸಾಮಾನ್ಯವಾಗಿ ಆಸುಪಾಸಿನಲ್ಲಿದ್ದ ಎಲ್ಲ ಗಿಡಗಳ ಎಲೆಗಳು ಉದುರಿ ಹೋಗಿದೆ. ಗಾಳಿ, ಪ್ರಾಣದೇವ ಬೀಸಿದ ಗಾಳಿ ಜೋರಾಗಿ ಬೀಸಿದ ಅಂದರೆ ಎಲ್ಲ ಎಲೆಗಳು ಉದುರಿ ಹೋಗಬೇಕು. ನಿಂಗೆ ಮಾತ್ರ ಯಾಕೆ ಬೀಸಿಲ್ಲ? ಏನಿದು ಕಥೆ ಹೇಳು ಅಂತ ಕೇಳಿದ್ರಂತ. ಆಗ ಗಿಡ ಸ್ವಲ್ಪ ಅಹಂಕಾರದಿಂದ, ಆ ಪ್ರಾಣದೇವರು ನನಗೇನು ಮಾಡ್ತಾರೆ? ಯಾರು ನಂಗೆ ನನ್ನ ತಾಕತ್ತಿನ ಮೇಲೆ ನಾನು ನಿಂತ್ಕೊಂಡಿದ್ದೀನಿ, ಯಾವ ಪ್ರಾಣದೇವ್ರು ನಂಗೇನು ಮಾಡ್ತಾರೆ ಅಂದ್ಬಿಟ್ಟ. ನಾವರಿಗೆ ಇದೆಲ್ಲ ಮಾತಾಡಬಾರ್ದು, ಏನೋ ವಿಶೇಷ ಕಾರಣ ಇರ್ತದೆ ಅನ್ನೋದಕ್ಕೆ ಬಿಟ್ಟಿರ್ತಾರೆ ಪ್ರಾಣದೇವ್ರನ್ನ ಹಿಂಗೆಲ್ಲ ಅನ್ಬೇಡ. ಇಲ್ರಿ, ನೀವೇನು ಬೇಕಾದ್ ಮಾಡ್ಕೊಡ್ರಿ. ಸರಿಪಾ, ನೀ ಹೇಳಿದ ಸಮಾಚಾರವನ್ನು ಹೋಗಿ ಪ್ರಾಣದೇವ್ರಿಗೆ ಹೇಳ್ಬಿಡ್ತೀನಿ ಅಂದ್ಬಿಟ್ರು. ಅಷ್ಟೇ. ತುಂಬ ಒಳ್ಳೆಯವರು ನಾರದರು. ನಾದರ ಈ ಒಳ್ಳೆತನವೇ ಜಗತ್ತಿನಲ್ಲಿ ಅವ್ರಿಗೇನಾಯಿತು ಅಂದ್ರೆ ಕೆಟ್ಟ ಹೆಸರು ಬರ್ಲಿಕ್ಕೆ ಕಾರಣ ಆಯಿತು. ತುಂಬ ಒಳ್ಳೆಯವರಾಗೋದು ಒಂದು ಸಮಸ್ಯೆ ಜಗತ್ತಿನಲ್ಲಿ. ಭಾಳ ಒಳ್ಳೆಯವರಾಗ್ಬಿಟ್ಟು ಅಂದ್ರೆ ಕೆಟ್ಟ ಹೆಸರು ಕೊಡ್ಲಿಕ್ಕೆ ರೆಡಿ ಇದ್ಬಿಡ್ತಾರೆ ಜನ ಯಾವಾಗಲೂ. ಸೀದಾ ನಾರದರು ಹೋಗಿ ಹೇಳೇ ಬಿಟ್ರು, ನಾರದರೇ, ವಾಯುದೇವರೇ, ಪ್ರಾಣದೇವರೇ, ಅವನ್ ಯಾವುದೋ ಪರ್ವತದ ಮೇಲೆ ಗಿಡ ಅದು ಏನೆಲ್ಲರ ಎಲಿಗಿಲಿ ಅಂಟ್ಕೊಂಡು ಕೂತು ಯಾಕಂತ ಕೇಳಿ ನನ್ಗೇನು ಮಾಡ್ತಾರೆ ವಾಯುದೇವರು ಅಂತ ಕೇಳಲಿಕ್ಕತ್ತದ. ಖರೇ ಹೇಳ್ರಿ ಏನು ಅಂತ ಕೇಳಂತ. ವಾಯುದೇವರು ಪ್ರಾಣದೇವರು ನಾರದರಿಗೆ ಹೇಳಿದ್ರಂತೆ, ಅಲ್ಲಪ್ಪ, ನಾನು ಅದಕ್ಕಾಗಿ ಅದನ್ನು ಬಿಟ್ಟಿದ್ದಲ್ಲ, ಒಂದು ಕಾರಣ ಇದೆ, ಅದಕ್ಕಾಗಿ ಬಿಟ್ಟಿದ್ದೇನೆ. ಏನು ಕಾರಣ ಇದೆ ಅಂದ್ರು. ಬ್ರಹ್ಮದೇವರು ಜಗತ್ತಿನ ಸೃಷ್ಟಿಯನ್ನ ಮಾಡಿದ ಮೇಲೆ ವಿಶ್ರಾಂತಿಗೆ ಅಂತ ಹೇಳಿ ಈ ಮರದ ಕೆಳಗೆ ಬಂದು ಕೂತು ವಿಶ್ರಾಂತಿ ತೆಗೆದುಕೊಂಡ್ರು. ಬ್ರಹ್ಮದೇವರು ದೇವರು ವಿಶ್ರಾಂತಿ ತೆಗೆದುಕೊಂಡು ಮರ, ಇದನ್ಯಾಕೆ ನಾ ಬೀಳಿಸ್ಬೇಕು ಅಂತ ದೇವರ ಮೇಲಿನ ಬ್ರಹ್ಮದೇವರ ಮೇಲಿನ ಗೌರವದಿಂದ ಬಿಟ್ಟಿದ್ದೇನೆ. ಇದು ತನ್ನದ್ದು ಅಂತ ತಿಳ್ಕೊಂಡಿದೆ ಅಂತ. ನಮ್ಗೆ ಯಾವಾಗ್ಲೂ ಹಿಂಗೆ ಅಹಂಕಾರ ಬರ್ತಿರ್ತದೆ. ನಮ್ಗೆ ಯಾವಾಗ್ಲೂ ಹಿಂಗೆ ಅಹಂಕಾರ ಒಳಗಿದ್ದ ಅಂತರಾತ್ಮ ಆತ್ಮ ಎಲ್ಲ ಕೆಲಸ ಮಾಡ್ತಿರ್ತಾನೆ. ಇದು ಹೊರಗಿದ್ದದ್ದು ಅಧಿಷ್ಠಾನ ಮಾತ್ರ, ಇದು ಹೊರಗಿರೋದು ಉತ್ಸವ ಮೂರ್ತಿ ಮಾತ್ರ, ಇದು ಹೊರಗಿರೋದು ಪ್ರತಿಮೆ ಮಾತ್ರ. ಪ್ರತಿಮೆಗೆ ಅಭಿಷೇಕ ಮಾಡಿದಾಗ ಪ್ರತಿಮೆಗೊಂದು ಭ್ರಮೆ ಬರ್ತದಂತೆ, ನಾನೇ ದೊಡ್ಡವನು ಕಾಣಿಸ್ತದೆ ಅಂತ ತಿಳ್ಕೊಂಡು ಹೇಳಿ, ಅದಕ್ಕೆ ನಿನಗಲ್ಲ, ನೀನು ಅವಕಾಶ ನೀಡಿದ್ದೀಯಲ್ಲ, ಅದಕ್ಕಾಗಿ ನಿನಗೆ ಬಿಟ್ಟದ್ದು ಅಂತ. ನಾರದ್ರಂದ್ರು, ಏನೋ ರಿಪ್ಪ ಪ್ರಾಣದೇವರೇ, ನಿಮಗೆ ಅವರಿಗೆ ಬಿಟ್ಟದ್ದು ಹೋಗ್ಬಿಟ್ಟು ಜಗಳ ಹಚ್ಚಿಟ್ಟು ಹೋಗೋದು ಅಂತಿರ್ತ ನೋಡ್ರಿ, ಇಟ್ಟು ಚಂದ್ರಿ. ಇನ್ನೊಬ್ರು ಜಗಳ ಹಚ್ಬೇಕಲ್ಲ, ಬೇರೆ ಏನ್ ಮಾಡಬಾರ್ದು, ಹೋಗಿ ಹಿಂಗ ಅಂತಿದ್ರೆ ಮತ್ತ ನನಗೂ ಪೂರ್ಣ ಏನ್ ಗೊತ್ತಿಲ್ಲ. ಮತ್ತೆ ಯಾಕೆ ಪೂರ್ಣ ಗೊತ್ತಿಲ್ಲ ಯಾಕೆ ಹೇಳ್ಬೇಕು? ಪೂರ್ಣ ಗೊತ್ತಿಲ್ಲ ಅಂದ್ರೆ ಬಿಡ್ಲಿಕ್ಕೆ ಬರ್ತಿತ್ತೋ ಇಲ್ಲ, ಹಂಗ್ ನಮ್ ಬಿಡಂಗಿಲ್ರಿ. ಏನೋರಿ ಹಿಂಗ ಅಂತಿದ್ರಂತ ನಿಮ್ ಬಗ್ಗೆ ಅಂತ ಅಂದಿಟ್ಟು ಹೋಗ್ಬಿಟ್ರು ಅಂದ್ರೆ ಇವರು ಜಗಳ ಹಾಕೊಂಡು ಒದ್ದಾಡಬೇಕು, ಅವ್ರು ಆನಂದದಿಂದ ನೋಡ್ತಿರ್ಬೇಕು. ಏನ್ ಚಂದ ಜಗಳ ಆಡ್ತಾರ್ರಿ ಎಲ್ಲರ. ಬ್ಯಾಡ ಅಂತ ಹೇಳಿದ್ರಿ, ನಾ ಜಗಳ ಬೇಡ್ರಿ ಅಂತ ಮತ್ ಜಗಳ ಆಡಿ ನೋಡ್ರಿ ಅಂತ ಉಲ್ಟಾ ಹೇಳ್ಬಿಡೋದು. ವಾಯುದೇವರು ಮಾರನೇ ದಿವಸ ಬೆಳಿಗ್ಗೆ ಬಂದೇ ಬಿಟ್ರು ಮರದ ಹತ್ರ, ನೋಡೋಣ ಅಂತ ಅದೇನದ ಅಂತ ಹೇಳಿ. ವಾಯುದೇವರು ಬರೋರೊಳಗೆ ರಾತ್ರಿ ಮರ ಆಲೋಚನೆ ಮಾಡಿತಂತೆ, ಯಾಕಾದ್ರೂ ನಾರದ್ರ ಮುಂದೆ ಹೇಳ್ಬಿಟ್ಟೆ ನಾನು, ಸುಮ್ ಕೂಡ್ಲಾರ್ದ ಅದೇನೋ ಜೊಡ್ಡಿಗೆ ಮೈ ಮೇಲೆ ಬಿಟ್ಕೊಂಡ್ರು ಅನ್ನೋ ಲೆಕ್ಕ, ಸುಮ್ ಕೂಡ್ಬೇಕೋ ಬ್ಯಾಡೋ. ತಾನೇ ಹೆದರಿಕೊಂಡು ರಾತ್ರಿ ಬೆಳಗಾಗೋದ್ರೊಳಗೆ ಎಲ್ಲ ಎಲೆಯನ್ನ ಜಾರಿಸಿ ಬಿಡ್ತಂತೆ, ಎಲ್ಲ ದುಬುದು ಉದುರಿಸಿ ಬೆಳಿಗ್ಗೆ ನಾರರು ಬರೋದ್ರೊಳಗಾಗಿ ಮೋಟು ಮರವಾಗಿ ನಿಂತ್ಕೊಂಡಿತ್ತು. ಪ್ರಾಣದೇವರು ಬಂದು ನೋಡಿದ್ರಂತ ನಕ್ಕು ಬಿಟ್ರಂತಷ್ಟೇ.
ಆಯ್ತೋ ಇಲ್ಲ? ಯಾಕೆ ಬೇಕಾಗಿತ್ತು ನಿಮಗೆ? ಸುಮ್ಮನೆ ಯಾಕೆ ಇಟ್ಕೊಂಡಿದ್ದಿ? ಸುಸೂತ್ರ ಈ ಪಾಠ ಪ್ರವಚನಕ್ಕೆ ಹೋಗಿದ್ದಿಲ್ಲ ಅಂದ್ರೆ ತಲೆ ತುಂಬ ಕೂದು ಉಳಿತಿದ್ದು ಬರೀ. ಈ ಪಾಠಕ್ಕೆ ಪ್ರವಚನಕ್ಕೆ ಹೋಗಿ ಆಚಾರ್ಯರ ಕಡೆ ಸೇರಿ ಇದ್ದು ಬಿದ್ದು ತಲೆ ಮೇಲಿನ ಕೂದಲ ಸ್ವಚ್ಛ ಮಾಡಿಕೊಂಡು ಮನ್ಯಾಗ ಪರಿಚಯನೇ ಇಲ್ಲಾರ್ದಂಗೆ ಆಗಿ ಹೋಗಿ ಯಾರು ನೀವು ಅಂತ ಕೇಳಿ ಅಷ್ಟಿದ್ರೆ ಮಠಕ್ಕೆ ಹೋಗ್ರಿ ಅಂತ ಅನಿಸ್ಕೊಂಡು ಯಾಕೆ ಬೇಕಾಗಿತ್ತು? ಮನ್ಯಾಗ ರಾಮಕೃಷ್ಣ ಅಂತ ಚಟ್ನಿ ಬಕ್ರಿ ತಿನ್ಕೊಂಡು ಟಿವಿ ಮುಂದೆ ಕೂತಿದ್ರೆ ಯಾರು ಕೇಳ್ತಿರ್ಲಿಲ್ಲ. ಈ ಆಚಾರ ಮುಂದೆ ಕೂತರು ಇದ್ದು ತಲೆ ಮೇಲಿನ ಕೂದಲು ಸ್ವಚ್ಛ ಆಗಿ ಹೋದವು. ಯಾಕೆ ಬೇಕಾಗಿತ್ತು ನಿನಗೆ ಅಂದ್ರು. ವಾಯುದೇವರ ಹೆಸರು ವಾಯುದೇವರ ಅಂದ್ರೆ ಎರಡು ಅನುಸಂಧಾನ. ವಾಯುದೇವರ ಜೊತೆಗೆ ವಿರೋಧ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ವಾಯುದೇವರು ಬಂದದ್ದು, ಅದನ್ನ ಮರವನ್ನ ಉಳಿಸಿದ್ದು ಕೇವಲ ಭಗವಂತ ವಿಶ್ರಾಂತಿ ತೆಗೆದುಕೊಂಡಿದ್ದಾನೆ ಅನ್ನೋದಕ್ಕಾಗಿ ಉಳಿಸಿದ್ದಾರೆ. ಇದು ಮಹಾಭಾರತ ಹೇಳುವ ವಾಯುದೇವರ ಮಹಿಮೆ. ಹೀಗೆ ಮಹಾಭಾರತ, ಭಗವದ್ಗೀತೆ, ಉಪನಿಷತ್ತುಗಳು ಎಲ್ಲದರಲ್ಲಿಯೂ ಕೂಡ ವಾಯುದೇವರ ಮಹಿಮೆ ಬರುವಂತಹದ್ದು. ತ್ರಿವಿಕ್ರಮ ಪಂಡಿತಾಚಾರ್ಯರು ತಿಳಿಸಿದಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕಾದದ್ದಿಷ್ಟೇ. ನಿನ್ನೆ ಕೊನೆಯಲ್ಲಿ ಹೇಳಿದ್ದೇನೆ, ಇವತ್ತು ನಾವೆಲ್ಲರೂ ಸೇರಿ ಹೇಳಿ ಅದನ್ನು ಮುಕ್ತಾಯ ಮಾಡೋಣ. ಮಾತರ್ಮೇ ಮಾತರಿಶ್ವನ್ ಪಿತರ ತುಲಗುರು ಭ್ರಾತರಿಷ್ಟಾಬ್ದ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಪ್ರಗತಿಂ ಶಾಶ್ವತೀಮಾಶುದೇವ. ವಾಯುದೇವರನ್ನ ತಾಯಿ ತಂದೆ ಅಂತ ಅನುಸಂಧಾನ ಮಾಡ್ಬೇಕಂತೆ. ತಾಯಿ ತಂದೆ ಅಂತ ಅನುಸಂಧಾನ ಮಾಡ್ರಿ. ಮಾತರ್ಮೇ ಮಾತರೀಶ್ವನ್. ವಾಯುದೇವರು ಯಾಕೆ ಅಮ್ಮ? ವಾಯುದೇವರು ಯಾಕೆ ಅಪ್ಪ? ವಾಯುದೇವರು ಯಾಕೆ ಗುರುಗಳು? ಒಂದೊಂದಕ್ಕೂ ಒಂದೊಂದು ಸಾರ್ಥಕತೆ. ತಾಯಿ ಅಂತ ಆಗಬೇಕಾದ್ರೆ ಏನಾಗ್ಬೇಕು ಹೇಳೋಣಂತೆ. ಅಮ್ಮ ಅಂತ ಕರೆಸ್ಕೊಳ್ಬೇಕಾದ್ರೆ ಏನಾಗ್ಬೇಕು? ನಮ್ಮ ಗುರುಗಳು ಪಾಠ ಹೇಳ್ತಿರುವಾಗ ಒಂದು ಕಥೆ ಓದಿಸಿದ್ರು ನನ್ನ ಕಡೆಯಿಂದ, ನೆನಪಿಗೆ ಬರ್ತಾ ಇತ್ತು. ಒಬ್ಬ ಶೆಟ್ಟಿ ಇದ್ದಂತೆ. ಶೆಟ್ಟಿಗೆ ಇಬ್ಬರು ಹೆಂಡಂದ್ರು. ಶೆಟ್ಟಿಗೆ ಇಬ್ಬರು ಹೆಂಡಂದ್ರೆ ಇದ್ರೆ ಇಬ್ಬರ ಹೆಂಡತಿಯಲ್ಲಿ ಒಬ್ಬ ಹೆಂಡತಿ ಹಡ್ದಿದ್ಲು, ಇನ್ನೊಬ್ಬ ಹೆಂಡತಿ ಹಡ್ದಿದ್ದಿಲ್ಲ. ಅಷ್ಟರಲ್ಲಿ ಶೆಟ್ಟಿ ತೀರ್ ಹೋಗ್ಬಿಟ್ಟ. ಶೆಟ್ಟಿ ತೀರ್ ಹೋಗ್ಬಿಟ್ರೆ ಈಗ ಇಬ್ಬರಲ್ಲಿ ಒಬ್ಬರಿಗೆ ಮಗ ಇದ್ದದ್ದು, ಇಬ್ರು ಪ್ರೀತಿಯಿಂದ ಬೆಳೆಸಿದ್ರು. ಬಟ್ ಏನಾಯಿತು ಅಂದ್ರೆ ಅವತ್ತಿನ ರೂಲ್ ಏನಿತ್ತು ಅಂದ್ರೆ ಯಾರಿಗೆ ಮಕ್ಕಳಿದೆಯೋ ಅವರಿಗೆ ಮಾತ್ರ ಇದು ಆಸ್ತಿ ಪ್ರಾಪರ್ಟಿ ಹೋಗಬೇಕು, ಸಂಪತ್ತು ಹೋಗಬೇಕು ಅಂತ ನಿಯಮ. ಇಬ್ಬರಿಗೂ ಜಗಳ ಶುರುವಾಯಿತು. ಆಸ್ತಿ ಇದೆ ಅಂತಂದ ಮೇಲೆ ಯಾರು ಜಗಳ ಆಡೋದಿಲ್ಲ? ಇರೋದು ಒಂದು ಕೂಸು. ಒಂದು ಕೂಸನ್ನ ನನ್ನ ಮಗು ಅಂತಿವಳು, ನನ್ನ ಮಗು ಅಂತವಳು. ಹಿರಿಯಳು ಕಿರಿಯಳು ಇಬ್ರು ಜಗಳ ಆಡ್ತಾ ಇದ್ರೆ ಏನ್ ಮಾಡ್ಬೇಕು? ಕೊನೆಗೆ ಹೋಗಿ ನ್ಯಾಯಾಲಯಕ್ಕೆ ಹೋಯ್ತು, ರಾಜನ ಕಡೆಗೆ ಹೋಯ್ತು. ರಾಜ ವಿಚಾರ ಮಾಡಿದ, ಇರೋದು ಒಂದು ಕೂಸದ, ಇಬ್ರು ಅಮ್ಮಂದ್ರಂತೂ ಇರ್ಲಿಕ್ಕೆ ಚಾನ್ಸ್ ಇಲ್ಲ, ಇದ್ರ ರಹಸ್ಯ ಏನು ಅಂತ ತಿಳ್ಕೊಳ್ಳೋಣ ಅಂತ ಹೇಳಿ ಕೋರ್ಟ್ ಕೇಸ್ ಕೇಸ್ ಬಂತು. ರಾಜ ಟಕ್ಕನ್ ಡಿಸಿಷನ್ ಕೊಟ್ಬಿಟ್ಟ. ಏನು ಇಬ್ಬರದು ಹೋದಿಲ್ಲೋ, ಒಂದು ಖಡ್ಗ ತಗೊಂಬಾರೋ. ಖಡ್ಗ ತಗೊಂಡ್ ಬಂದು ಕೂಸಿನ ಕಟ್ ಮಾಡಿಬಿಡು ನೋಡುವಾಗ. ಅವ್ರಿಗೆ ಅರ್ಧ ಇವ್ರು ಅರ್ಧ ಕೊಟ್ಬಿಡು, ಆಸ್ತಿ ಇಬ್ರು ಅರ್ಧ ಹಂಚ್ಕೊಂಡು ಹೋಗ್ಲಿ ಅಂತ ಹೇಳಿದ್ರೆ ಒಬ್ಳು ಹೇಳಿದಂತೆ, ಸ್ವಾಮಿ ಬರೋಬ್ಬರಿ ಮಾಡಿದ್ರಿ, ಹಾಗೆ ಮಾಡ್ರಿ ಅಂತ ಹೇಳಿದಂತೆ. ಇನ್ನೊಬ್ಳು ಹೇಳಿದ್ಲಂತೆ, ದಯಮಾಡಿ ಕೂಸಿಗೆ ಏನ್ ಮಾಡ್ಬೇಡ್ರಿ, ಕೂಸು ಉಳಿಲಿ, ನಂಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ನನ್ನ ಮಗು ಎಲ್ಲಾದ್ರೂ ಸುಖವಾಗಿ ಇದ್ರೆ ಸಾಕು ಅಂತ ಬಿಟ್ಟು ಹೋಗ್ತಾ ಇದ್ರೆ ರಾಜ ಕರೆದು ಹೇಳ್ತಾರಂತೆ, ಅಕ್ಕಿನೇ ನಿಜವಾದ ಅಮ್ಮ, ಅವಳಿಗೆ ಆ ಕೂಸನ್ನ ಕೊಡ್ರಿ, ಇವಳಲ್ಲ. ಯಾವ ತಾಯಿ ತನ್ನ ಮಗುವನ್ನ ಹರಿದು ಎರಡು ಭಾಗ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ? ಯಾವ ತಾಯಿ ಪಡುತ್ತದೆ? ಯಾವ ತಾಯಿ ಇಷ್ಟಪಡೋದಿಲ್ಲ. ನಿಜವಾದ ತಾಯಿ ಅಲ್ಲದೆ ಇದ್ದವಳು, ಹಣಕ್ಕೆ ಆಸೆ ಇದ್ದವಳು ಮಾತ್ರ ಹರಿರಿ, ತುಂಡು ಮಾಡ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ತಾಯಿಯ ಸ್ವಭಾವ ಏನು ಅಂದ್ರೆ ಕತ್ತರಿಸಬಾರದು, ಎರಡು ಭಾಗ ಮಾಡಬಾರದು ಅಂತ. ವೇದಗಳನ್ನ ಬೇರೆಯವರು ಎರಡು ಭಾಗ ಮಾಡಿ ಹರಿದು ಬಿಟ್ರು. ಏನ್ ಭಾಗ ಮಾಡಿ ಹರಿದ್ರು ಅಂದ್ರೆ ಒಂದು ತತ್ವಾವೇದಕ, ಇನ್ನೊಂದು ಅತತ್ವಾವೇದಕ ಅಂತ. ಶಂಕರಾಚಾರ್ಯರ ಸಿದ್ಧಾಂತದಲ್ಲಿ ಮಾಯಾವಾದದಲ್ಲಿ ಬರುವಂತಹ ಮಾತು ಏನು ಅಂದ್ರೆ ಒಂದು ಸುಳ್ಳು ಹೇಳುವ ವೇದ, ಇನ್ನೊಂದು ಖರೆ ಹೇಳುವ ವೇದ ಅಂತ ಎರಡು ಭಾಗ ಮಾಡಿದ್ರಂತೆ. ವೇದವನ್ನು ಹೀಗೆ ಹರಿಯೋದುಂಟ ಯಾರಾದ್ರೂ? ತಾಯಿ ಆದವಳು ಎಂದಾದ್ರೂ ಮಗುವನ್ನ ಹರಿತಾಳ? ವೇದ ಇದು ವಾಯುದೇವರ ಮಗಳು, ವಾಯುದೇವರ ಮಗು. ಚತುರ್ಥ ಸ್ಕಂದ ಭಾಗವತದಲ್ಲಿ ಹೇಳುವಾಗ ಗಿರಿಹಿ ಪ್ರಾಣಃ ಸಮುದ್ದಿಷ್ಟ, ಪಾರ್ವತೀ ದೇವಿಯನ್ನ, ವೇದಾಭಿಮಾನಿಯಾದ ಪಾರ್ವತೀ ದೇವಿಯನ್ನ ತತ್ಸುತ ಸ್ಮೃತಃ, ಅವಳ ಮಗಳು ಅಂತ ಕರೆದಿದ್ದಾರೆ. ಗಿರಿಜೆಯನ್ನ ವಾಯುದೇವರ ಮಗಳು, ವೇದಾಭಿಮಾನಿಯಾದವಳನ್ನ ಅಂತ. ತನ್ನ ಮಗಳನ್ನ ಹೀಗೆ ಹರಿಲಿಕ್ಕೆ ಯಾರಿಗೆ ಮನಸ್ಸು ಬರ್ತದೆ? ಅದಕ್ಕೆ ವಾಯುದೇವರು ಹೇಳಿದ್ರು, ವೇದದಲ್ಲಿ ಎರಡು ಭಾಗ ಇಲ್ಲಪ್ಪ, ಎಲ್ಲ ಒಂದೇ ಭಾಗ, ಪೂರ್ಣವಾಗಿ ಇರುವಂತಹ ವೇದ ಒಂದೇ, ಅಖಂಡವಾಗಿ ಭಗವಂತನ ಮಹಿಮೆಯನ್ನು ಹೇಳ್ತದೆ ಅಂತ ಹೇಳಿ ವೇದವನ್ನ ಕತ್ತರಿಸಲಿಕ್ಕೆ ಬಿಡ್ಲಿಲ್ಲಲ್ಲ. ಇದು ನಿಜವಾಗಿ ಮಾತೃ ಹೃದಯ ಇರುವಂಥವರು. ಆದ್ದರಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾತರ್ಮೇ
ಮಾತರಿಶ್ವನ್ ಪಿತಃ ಅತುಲ ಗುರು ಭ್ರಾತಃ ಇಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯ ಮಯಾನಾಂ. ಇದೆಲ್ಲ ಅವರ ಸ್ಮರಣೆ ಮಾಡಿದ್ದು ಗೋವಿಂದೇ ದೇಹಿ ಭಕ್ತಿಂ. ದೇವರಲ್ಲಿ ಭಕ್ತಿಯನ್ನು ಕೊಡ್ರಿ, ನಿಮ್ಮಲ್ಲಿ ಭಕ್ತಿ ಕೊಡ್ರಿ. ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತಿ. ನಿರ್ವ್ಯಾಜವಾದ ಭಕ್ತಿ ಮಾಡಬೇಕು. ಏನೋ ದೇವರು ಅದನ್ನು ಕೊಡ್ತಾನೆ, ದೇವರು ಇದನ್ನು ಕೊಡ್ತಾನೆ ಅಂತ ಬೆನ್ನು ಹತ್ತೋದಲ್ಲ. ನಮಗೇನಾಗ್ತಿರ್ತದೆ ಅಂದರೆ ಏನರ ಕೊಟ್ಟರಷ್ಟೇ ಮಾತಾಡ್ತಿರ್ತೀವಿ ನಾವು, ಇಲ್ಲದೇ ಇದ್ರೆ ನಾವು ಒಟ್ಟೆ ಮಾತಾಡ್ಲಿಕ್ಕೆ ಹೋಗಿಲ್ಲ. ನಿರ್ವ್ಯಾಜಾಂ ನಿಶ್ಚಲವಾದ ಭಕ್ತಿ ಇರಬೇಕು. ಕೊಟ್ಟಾಗಷ್ಟ ಮಾಡೋದು, ಇಲ್ಲದೆ ಇದ್ದಾಗ ಇಲ್ಲ. ಅವ್ನು ಕೊಡ್ಲಿ ಮಾಡೋಣಂತ ಭಕ್ತಿನ, ಅವರೆಲ್ಲಿ ಹೋಗ್ತಾನೆ ನಮ್ಮನ್ನು ಬಿಟ್ಟು ಇನ್ಯಾರಿದ್ದಾರೆ ಅವ್ನು ಪಾಪ. ಇವಾಗ ಮಾತಾಡ್ತಿರ್ತಾರೆ. ನಾ ಕೆಲವ್ರು ಮಾತಾಡೋದು ನೋಡಿರ್ತೀನಿ ರೀ. ಏನು ಅವಂಗರ ಯಾರಿದ್ದಾರೆ ನಮ್ ಬಿಟ್ರೆ, ನಾವು ಅವ ಬಿಟ್ರೆ ಇನ್ಯಾರಿದ್ದಾರೆ ನಮಗೆ. ಖರೇನ ಹಂಗಾದ ಮತ್ತೆ ಅವ ನಾವು ಅವ ಇದ್ದೀವಿ, ಇನ್ಯಾರಿಲ್ಲ. ಆದರೆ ಈ ಅಭಿಪ್ರಾಯ ಬೇಕಾಗಿಲ್ಲ. ನಿಶ್ಚಲವಾದ ಭಕ್ತಿ ಇರಬೇಕು. ಸದ್ಗುಣಗಣ ಬೃಹತೀಂ, ಗುಣಗಳಿಂದ ತುಂಬಿರುವ ಭಕ್ತಿ ಮಾಡಬೇಕು ಅನ್ನುವಂತಹ ಮಾತನ್ನು ತಿಳಿಸ್ತಾರೆ. ಅಂತಹ ವಾಯುದೇವರ ಮಹಿಮೆಯನ್ನ ಮತ್ತೆ ಮತ್ತೆ ಕೇಳುವ ಪ್ರಯತ್ನವನ್ನು ಮಾಡೋಣ. ಹರಿವಾಯುಗುರುಗಳು ನಿಮಗೂ ನಮಗೂ ಎಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇವತ್ತು 120 ದಿನ 120ನೇ ದಿವಸದ ಸಂದರ್ಭದಲ್ಲಿ ನಾವು ಸೇರಿದ್ದೇವೆ. ಈ 120 ದಿನ 119 ನಿನ್ನೆ ಸುಮಧ್ವಿಜಯದ ಮಂಗಳ ಆಯಿತು. 120 ಇವತ್ತು ಪರಮ ಮಂಗಳವಾಗ್ತಕ್ಕಂಥದ್ದು. ಯಾಕೆ ನಿನ್ನೆ ಮುಗಿಸ್ಲಿಕ್ಕೆ ಬರ್ತಿತ್ತಲ್ಲ, ಇವತ್ತು ಯಾಕೆ? ಕೆಲವರೆಲ್ಲ ಪಾಪ ಪ್ರಶ್ನೆ ಮಾಡಿದರು. ನಾನಂದೆ ದಿನಗಳ ಸಂಖ್ಯೆಯನ್ನು ನೋಡಿಕೊಂಡು ಮಾತಾಡೋಣ, ಯಾಕೆ ಸುಮ್ಮನೆ ಅರ್ಜೆಂಟ್ ಮಾಡೋದು? ಏನು ದಿನಗಳ ಸಂಖ್ಯೆ? ನಿನ್ನೆ 119, ಇವತ್ತು 120, ಏನಾಗಬೇಕಾಗಿದೆ ಒಂದು ಅರ್ಥ ಮಾಡಿಕೊಳ್ಳೋಣ. 120 ಆದರೆ ಏನಾಗತ್ತೆ, 119 ಆದರೆ ಏನಾಗತ್ತೆ? 119 ನಿನ್ನೆ ಮಧ್ವವಿಜಯ ಮಂಗಳ, 120 ಪರಮ ಮಂಗಳ. 120ನಲ್ಲಿ 2 1 ಕೂಡಿಸಿದ್ರೆ 3 ಅಂದರೆ ಪರಶುಕ್ಲತ್ರಯರು. ಪರಶುಕ್ಲತ್ರಯರು ಏನಿದ್ದಾರಲ್ಲ ಅವರು 3 ಜನ, ಜಾಸ್ತಿ ಇಲ್ಲವೇ ಇಲ್ಲ. ಒಂದು ಮಹಾಲಕ್ಷ್ಮೀ ದೇವಿ, ಒಂದು ಪ್ರಾಣದೇವರು, ಒಂದು ಭಾರತೀ ದೇವಿ. ಆ ಸಂಖ್ಯೆ ಬರಬೇಕಾದ್ರೆ 120 ಬರಬೇಕು, ಬೇರೆ ಇನ್ಯಾವ ಸಂಖ್ಯೆಯಲ್ಲಿ ಬರೋದಿಲ್ಲ. ಅದರಿಂದಾಗಿ 120 ಆದರೆ ಪರಶುಕ್ಲತ್ರಯರ ಮಹಿಮೆಯಲ್ಲಿ ಮುಖ್ಯಸ್ಥರಾದವರು ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿದರೆ ಮುಖ್ಯಸ್ಥರಾದವರು ವಾಯುದೇವರಾದ್ರಿಂದ ಅವರ ಮಹಿಮೆಯನ್ನು ಇವತ್ತು ಕೇಳಿ ಮಂಗಳ ಮಾಡಿದ್ದು ಪರಮ ಮಂಗಳ. 119ಕ್ಕೆ ಯಾಕೆ ಮಧ್ವವಿಜಯ ಮಂಗಳ ಮಾಡಿದರೆ ಇಲ್ಲೇ ಮಾಡ್ಲಿಕ್ಕೆ ಬರ್ತಿತ್ತಲ್ಲ ಅಂದರೆ 119 ಕೂಡಿಸ್ರೆ ಏನಾಗುತ್ತೆ ನೋಡಂತೆ. 1 + 1 + 9 ಅಂದರೆ 11 ಆಗುತ್ತೆ. ಅವನ್ನ 2 ಕೂಡಿಸಿ ನೋಡ್ರಿ ಎಷ್ಟಾಗುತ್ತೆ? 2 ಆಗುತ್ತೆ. ದ್ವೈತ ಸಿದ್ಧಾಂತ, ಬೇರೆ ಇನ್ನೇನಿಲ್ಲೇ ಇಲ್ಲ. ಆದ್ರಿಂದ 2 ಸಿದ್ಧಾಂತ, ಜೀವ ಬ್ರಹ್ಮರಿರೋರು ಇಬ್ಬರೇ. ಹಾಗಾಗಿ ನಿನ್ನೆ ಸುಮಧ್ವವಿಜಯ ಮಂಗಳ ಮಾಡಿದ್ದು ಆಚಾರ್ಯ ಹೇಳಿದ 2 ತತ್ವ ಮಂಗಳ ಆಗಬೇಕು. ಮತ್ತೆ ಆಚಾರ್ಯ ಹೇಳಿದ ಮೇಲೆ ಆಚಾರ್ಯ ಯಾರು ಅಂತ ತಿಳ್ಕೊಳ್ಬೇಕಾಗಿದ್ರೆ ಇವತ್ತಿಗೆ ಬರಬೇಕು. ಆದ್ರಿಂದ 119 ಮಂಗಳ, 120 ಮಂಗಳವಾದ್ರಿಂದ 2 ದಿವಸ ಮಂಗಳ, ಒಂದು ಅಣುಮಂಗಳ, ಇನ್ನೊಂದು ಪರಮ ಮಂಗಳವಾಗುವಂತಹದ್ದು ಇವತ್ತು ಸೇರಿದ್ದೇವೆ. ಇವತ್ತಿನ ದಿವಸ ಸಮಗ್ರವಾದ ಸುಮಧ್ವವಿಜಯದ ಪ್ರವಚನ ಮಾಲಿಕೆ ಮಂಗಳ ನಿನ್ನಾಗಿದೆ. ಇವತ್ತು ಇನ್ನೊಂದು ಬಾರಿ ಸಮರ್ಪಣೆಯನ್ನು ಮಾಡ್ತಾ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲ ಶ್ರೋತೃಗಳು, ಅನೇಕ ಜನ ಶ್ರೋತೃಗಳು, ನಿಮಗೆ ಇಲ್ಲಿ ಇದ್ದವರು ಶ್ರೋತೃಗಳು ಅಂತ ಅನಿಸಿರಬಹುದು. ಹಾಗೇನಿಲ್ಲ, ನಿಮಗೆ ಹೇಳಿದರೆ ಆಶ್ಚರ್ಯ ಆಗತ್ತೆ. ಪ್ರತಿನಿತ್ಯ ಸುಮಧ್ವವಿಜಯವನ್ನು ನಾನು ಇದರಲ್ಲಿ ಪ್ರವಚನ ಆದ ಮೇಲೆ ಇದನ್ನು ನಾವು ರೆಕಾರ್ಡ್ ಕಳಿಸಿದರೆ ಕೇಳುವಂತಹ ಜನ 400 ಜನ ಕೇಳ್ತಾ ಇದ್ದಾರೆ. ಇದನ್ನು 400 ಜನರೂ ಕೂಡ ನಿತ್ಯದಲ್ಲಿ ಈ ಇಷ್ಟೂ ಪ್ರವಚನವನ್ನು ಫೇಸ್ಬುಕ್ಕಿನ ಮೂಲಕ ಕೇಳುವ ಜನರು ಬೇರೆ, ವಾಟ್ಸಪ್ಪಿನಲ್ಲಿ ರೆಕಾರ್ಡ್ ಮಾಡಿ ಕಳಿಸಿದ ಮೇಲೆ ಕೇಳುವ ಜನ ಬೇರೆ. ಮುಂಬಯಿಯ ಜನ ಇದ್ದಾರೆ, ಹೈದರಾಬಾದಿನ ಜನ ಇದ್ದಾರೆ, ಚೆನ್ನೈಯ ಜನ ಇದ್ದಾರೆ, ಕೊಯಂಬತ್ತೂರಿನ ಜನ ಇದ್ದಾರೆ, ಬೇರೆ ಬೇರೆ ಊರಿನ ಎಲ್ಲ ಕಡೆಯಿನ ಜನ, ಧಾರವಾಡದಲ್ಲಿ ಇದ್ದ ಅನೇಕ ಜನರು ಕೂಡ ಇಲ್ಲಿ ಬರ್ಲಿಕ್ಕೆ ಆಗದೇ ಇದ್ದಾಗ ಕೆಲವೊಂದು ಬಾರಿ ಅದನ್ನು ಉಪಯೋಗಿಸಿಕೊಂಡು ಕೇಳಿದ್ದಾರೆ. ಸುಮಾರು 400ರಿಂದ 500 ಜನ ಪ್ರತಿನಿತ್ಯದಲ್ಲಿ ಕೇಳಿದ್ದಾರೆ. ಪ್ರತಿಯೊಬ್ಬರೂ ನನಗೆ ಮೆಸೇಜ್ ಮಾಡಿದ್ದಾರೆ. 120 ದಿನಗಳ ಕಾಲ ನಮಗೆ ಹೇಗೆ ಹೋಯಿತು ಗೊತ್ತಾಗಿಲ್ಲ. ನಾಳೆ ಏನು ಅಂತ ಕೇಳಿದರು. ಉಮಾಮಹೇಶ್ವರ ವ್ರತ ಅಂತ ಹೇಳಿದೆ ಅವರಿಗೆ. ನಾ ಬೇರೆ ಏನಿಲ್ಲ ಇನ್ನ, ಯಾಕಂದ್ರೆ ನನಗೆ ನಾಳೆ ಏಕಾದಶಿ ಬೇರೆ ಏನು ಮಾಡ್ಲಿಕ್ಕೆ ಬರೋ ಹಂಗಿಲ್ಲ. ಅದಕ್ಕೆ ನಾನು ಹೇಳಿದೆ ಇವತ್ತೇ ಮಂಗಳ ಮಾಡೋಣ ಅಂತ ಹೇಳಿ. ಅದರಿಂದ ಈ 120 ದಿನಗಳ ಹಾಗೂ 119 ದಿನಗಳ ಪ್ರವಚನ ಮಾಲಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ.